Hi guys, welcome back to my channel. ಸೊ ಫಸ್ಟ್ ನಾನಿಲ್ಲಿ ಹಾರ್ವೆಸ್ಟ್ ಮಾಡ್ತಾ ಇರೋ ಗಿಡ ಬಂದುಬಿಟ್ಟು ಸೀತಾಫಲ್. ಸೊ ಸೀತಾಫಲ್ ತುಂಬಾ ಆಗಿತ್ತು. ನನ್ನ ಫೇವ್ರೆಟ್ ಒಂದು ಫ್ರೂಟಲ್ಲಿ ಒಂದು ಫೇವ್ರೇಟ್ ಅಂದರೆ ಸೀತಾಫಲ್ ತುಂಬಾ ಇಷ್ಟ. ಅದು ನಮ್ಮ ಗಾರ್ಡನಲ್ಲಿ ಆಗಿರೋದು ನಂಗೆ ತುಂಬಾ ಖುಷಿ ಇತ್ತು. ಸೊ ಅವನನ್ನು ಏನೋ ಅಕ್ಕಿ ಡಬ್ಬಿಯಲ್ಲಿ ಇಡಬೇಕಂತೆ. ಸೊ ಹಾಗಾಗಿ ಅಕ್ಕಿ ಡಬ್ಬಿಯಲ್ಲಿ ಹಣ್ಣಾಗೋಕ್ಕೋಸ್ಕರ ಇಟ್ಟಿದ್ದೆ. ಸೊ ನಾನಿವತ್ತು ಕ್ವಿಕ್ಕಾಗಿ ರೆಡಿಯಾಗಿ ಇಷ್ಟು ಕ್ಯೂಟಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಬದಾಮಿಗೆ ಹೋಗ್ತಾ ಇದ್ದೆ. ಬದಾಮಿಯಲ್ಲಿ ತನ್ವಿನ ಪಿಕಪ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಇಬ್ಬರು. ಅಲ್ಲಿಂದ ನಾವಿಬ್ಬರು ಹೋಗಿದ್ದೆ ಬಾಗಲಕೋಟೆಗೆ. ಸೊ ಯಾಕೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನ ಮುಂದೆ ಹೇಳ್ತೀನಿ. ಬರ್ರಿ ಬಾಗಲಕೋಟೆಗೆ ಹೋಗೋಣ. ಆ್ಯಂಡ್ ಫೈನಲಿ ನಾವಿಬ್ಬರು ನಮ್ಮ ಡೆಸ್ಟಿನಿನ ರೀಚ್ ಆದ್ವಿ. ವಿ ವಾಸ್ ವೇಟಿಂಗ್ ಫಾರ್ ಸಂಜು. ಅವಳು ಇನ್ನೂ ಬಂದಿರಲಿಲ್ಲ, ತುಂಬಾ ಕಾಯಿಸ್ತಾ ಇದ್ಲು. ಏನಿಲ್ಲ ಅಂದರೂ ಹಾಫ್ ಆ್ಯನ್ ಅವರ್ ಅವಳಿಗೋಸ್ಕರ ವೇಟ್ ಮಾಡಿದೆ ನಾವು ಬಸ್ ಸ್ಟ್ಯಾಂಡಲ್ಲಿ. ಸೊ ಫೈನಲಿ ಸಂಜು ಬಂದಳು ಗೈಸ್. ತುಂಬಾ ಕಾಯಿಸ್ಬಿಟ್ಲು, ಆದರೂ ಫೈನಲಿ ಬಂದಳು ಅವಳು. ಬಂದ ತಕ್ಷಣ ನಾವು ಹೋಗಿದ್ದೆ ವಿದ್ಯಾಗಿರಿಗೆ. ಸೊ ಪ್ಲ್ಯಾನ್ಸ್ ತುಂಬಾ ಇತ್ತು, ಆ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ಜಸ್ಟ್ ನೋಡಿ. ಆ್ಯಂಡ್ ನಾವು ಅಲ್ಲಿಂದ ಹೋಗಿದ್ದೆ ಗಿಫ್ಟ್ ಶಾಪ್ಗೆ. ಆ್ಯಕ್ಚುಲಿ ಅವಳದೇ ಬರ್ಡೇ ಇತ್ತು, ಸೊ ಹಾಗಾಗಿ ಅವಳಿಗೊಂದು ಗಿಫ್ಟ್ ತೊಗೋಬೇಕು ಅಂಥೇಳಿ. ಆ್ಯಂಡ್ ದಿಸ್ ವಾಸ್ ಅ ಲಾಸ್ಟ್ ಗಿಫ್ಟ್ ಫ್ರಮ್ ಮೀ ಫಾರ್ ಹರ್, ಐ ಥಿಂಕ್ ಸೊ. ನಂಗೆ ಗೊತ್ತಿಲ್ಲ ಮುಂದಿನ ವರ್ಷದ ಅವಳ ಬರ್ಡೇಗೆ ನಾನು ಇರ್ತೀನೋ ಇಲ್ವೋ ಅಂಥೇಳಿ. ಆ್ಯಂಡ್ ನಾವು ಒಂದು ಕೆಫೆಗೆ ಹೋದ್ವಿ. ಆ್ಯಕ್ಚುಲಿ ಹೋದ ತಕ್ಷಣ ಆ ಟೇಬಲ್ ಮೇಲೆ ಒಂದು ರೆಡ್ ರೋಸ್ ಇತ್ತು. ಐ ಪ್ರಪೋಸ್ಡ್ ಹರ್. Oh my God, that's awesome. Oh. ಹಾಗೆ ನಾವು ತುಂಬಾ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಆ್ಯಂಡ್ ಆರ್ಡರ್ ಕೂಡ ಕೊಟ್ಟಿದ್ವಿ. ಆ್ಯಂಡ್ ಆ ಆರ್ಡರ್ ಕೂಡ ಬಂದಿತ್ತು. ಐ ಥಿಂಕ್ ಇಟ್ಸ್ ಟೈಮ್. ಸೊ ನಾವು ಅಲ್ಲಿಂದ ಹೋಗಿದ್ದು ಬೇಕ್ರಿಗೆ. ಸೊ ಫಸ್ಟ್ ಕೆಫೆಗೆ ಹೋಗಿದ್ವಿ, ಬಟ್ ಅಲ್ಲಿ ನಮ್ಗೆ ಯಾವುದೇ ರೀತಿ ಬೇಕ್ರೀಸ್ ಸಿಗಲಿಲ್ಲ. ಸೊ ಹಾಗಾಗಿ ಮತ್ತೆ ಮುಂದೆ ಬಂದು ಬೇಕ್ರಿಯಲ್ಲಿ ಕೇಕ್ ತೊಗೊಂಡು ನಾವು ಹೋಗಿದ್ದು ಐಸ್ ಕ್ರೀಮ್ ಪಾರ್ಲರ್ಗೆ. ಸೊ ಕೇಕ್ ಕಟ್ ಮಾಡಿಸ್ಬೇಕು ಅಂಥೇಳಿ. ಆ್ಯಂಡ್ ಕಮ್ ಲೆಟ್ಸ್ ಗೋ. ಸೊ ನಾವು ಅಲ್ಲಿಂದ ಹೋಗಿದ್ದು ಐಸ್ ಕ್ರೀಮ್ ಪಾರ್ಲರ್ ಅಂತ ಹೇಳಿದೆ. ಸೊ ಅಲ್ಲಿ ತುಂಬಾ ಹರಟೆ ಹೊಡೆದ್ವಿ, ಯಾಕಂದರೆ ಯಾರೊಬ್ಬರು ಇರಲಿಲ್ಲ. ಅದೊಂಥರ ತುಂಬಾ ಪ್ಲೇಸ್ ತುಂಬಾ ಕಾಮ್ ಆಗಿತ್ತು. ಆ್ಯಂಡ್ ಯಾರೂ ಕೂಡ ಒಬ್ಬರು ಇರಲಿಲ್ಲ. ಸೊ ನಾವಷ್ಟೇ ಇದ್ದಿದ್ದು. ತುಂಬಾ ಮಾತಾಡಿದ್ವಿ ಗೈಸ್, ತುಂಬಾ ಮಜಾ ಮಾಡಿದ್ವಿ. ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ಈ ರೀತಿ ಹೋಗಿ ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ಅವಳ ಜೊತೆ ಸ್ಪೆಷಲಿ ನಾವು 3 ಜನ 1 ಮಂತೇ ಆಗೋಗಿತ್ತು ಜಾಯ್ನ್ ಆಗಿರಲಿಲ್ಲ. ಮತ್ತೆ ಜಾಯ್ನ್ ಆದಾಗ ಆ ಖುಷಿ, ಆ ಹ್ಯಾಪಿನೆಸ್ ಎವರ್ ಅಗೇನ್ ಐ ಕ್ಯಾನ್ ಸೇ. ತುಂಬಾ ಖುಷಿ ಇತ್ತು ನಮ್ಮ ಮುಖದಲ್ಲಿ. ಆ್ಯಕ್ಚುಲಿ ತುಂಬಾ ಖುಷಿ ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಅಷ್ಟು ಖುಷಿ ಇತ್ತು, ಅಷ್ಟೇ ಎಂಜಾಯ್ ಮಾಡಿದ್ವಿ, ಅಷ್ಟೇ ತಲೆ ಹರಟೆ ಮಾತಾಡಿದ್ವಿ. ನಂಗೆ ಒಂಥರ ಏನೋ ಐ ಗಾಟ್ ಮೈ ಸ್ಟ್ರೆಂತ್ ಅಂತ ಅನ್ನಿಸ್ತು. ಶೀ ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸಲ್ಲಿ. ಶೀ ಈಸ್ ಒನ್ ಆಫ್ ಮೈ ಬೆಸ್ಟ್ ಐ ಕ್ಯಾನ್ ಸೇ. ಐ ಥ್ಯಾಂಕ್ ಫಾರ್ ಹರ್ ಫಾರ್ ಎವ್ರಿಥಿಂಗ್ ವಾಟ್ ಎವರ್ ಶಿ ಮೇಡ್ ಫಾರ್ ಮೀ. ಐ ಲವ್ ದಮ್ ಬೋತ್. ಅವರಿಬ್ಬರು ಅಂದರೆ ನಂಗೆ ತುಂಬಾ ಇಷ್ಟ. ನನಗೋಸ್ಕರ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಕೂಡ ತುಂಬಾ ಹೆಲ್ಪ್ ಮಾಡ್ತೀವಿ. ಫ್ರೆಂಡ್ಸ್ ಅಂದರೆ ಅದೇ ರೀತಿ ಇರಬೇಕು. ಎಷ್ಟೇ ಜಗಳ ಮಾಡಿದರೂ ಮತ್ತೆ ಅದೇ ಬಾಂಡಿಂಗ್ ನಮ್ಮಲ್ಲಿರಬೇಕು ಗೈಸ್. ಅದು ಫ್ರೆಂಡ್ಶಿಪ್ ಅಂದರೆ. ಆ್ಯಂಡ್ ಲವ್ ಯು ಬೋತ್ ಗೈಸ್. ನೆನಪಿದೆ ಮೊದಲ ನೋಟ, ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತನ್ನ
ಚುಂಬನ ನೆನಪಿದೆ ಮೊದಲ ಕನಸು ನೆನಪಿದೆ ಮೊದಲ ಮುನಿಸು ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ. ಆ್ಯಂಡ್ ನಾವು ಬರ್ಡೇ ಸೆಲೆಬ್ರೇಷನ್ ಆದ ತಕ್ಷಣ ಹೋಗಿದ್ದು ಮ್ಯೂಸಿಯಮಲ್ಲಿ ಒಂದಿಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೋಬೇಕನ್ನೋ ಆಸೆ ತುಂಬಾ ಇತ್ತು. ಒಂದಿಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡಿದ್ದೀವಿ. ಅದರ ಫೋಟೋಸ್ನ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಹೋದ ತಕ್ಷಣ ಮಳೆ ಕೂಡ ಸ್ಟಾರ್ಟ್ ಆಯಿತು. ಮಳೆ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂದರೆ ಲಿಟ್ರಲಿ ಗೈಸ್ ಇಟ್ಸ್ ವಾಸ್ ವಾವ್. ನಂಗೆ ಮಳೆ ಅಂದರೆ ಸಖತ್ ಇಷ್ಟ, ಒಂಥರ ಇಷ್ಟ ಗೈಸ್. ಆ ಮಳೆಯಲ್ಲಿ ನೆನಿಬೇಕು ಗೈಸ್, ಅದು ಚೆನ್ನಾಗಿರುತ್ತೆ. ಹಾಗೆ ನಾವು ಅಲ್ಲಿಂದ ಹೋಗಿದ್ದು ಹಳೆ ಬಸ್ ಸ್ಟ್ಯಾಂಡಿಗೆ. ಅದರ ಅಪೋಸಿಟ್ ಒಂದು ಪಾನಿಪುರಿ ಶಾಪ್ ಇದೆ ಗೈಸ್. ನಾವು ಕಾಲೇಜ್ಲಿಂದ ಬಂದ ತಕ್ಷಣ ಅಲ್ಲಿ ಪಾನಿಪುರಿ ತಿನ್ನೋಕ್ಕಂತ ಹೋಗ್ತಾಯಿದ್ವಿ. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಅಲ್ಲಿ ಪಾನಿಪುರಿ. ಡೈಲಿ ಹೋಗ್ತಾಯಿದ್ವಿ. ಆ್ಯಂಡ್ ಆ ಮೆಮ್ರಿ ಕೂಡ ನಾವು ರೀಕಲೆಕ್ಟ್ ಮಾಡಿದ್ವಿ. ಆ್ಯಂಡ್ ನಾನಿಲ್ಲೊಂದು ಕವಿತೆನ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅವಳಿಗಾಗಿ. ನನ್ನ ಮೌನದ ಹಿಂದಿನ ಮಾತುಗಳನ್ನು ಸರಳವಾಗಿ ಅರಿತವಳು ಅವಳು, ನೋವಿನಲ್ಲಿ ಭರವಸೆಯ ಮಾತುಗಳನ್ನು ಆಡಿ ಬೇರೊಂದು ಲೋಕಕ್ಕೆ ಕರೆದೊಯ್ಯುವ ಮಾಯಾವಿ ಅವಳು, ಪದಗಳಲ್ಲಿ ವರ್ಣಿಸಲು ಸಿಗದವಳು, ಪವಿತ್ರವಾದ ಸ್ನೇಹಕ್ಕೆ ಮತ್ತೊಂದು ಹೆಸರು ಅವಳು. ವಿ ಲವ್ ಹರ್ ಗೈಸ್, ವಿ ಬೋತ್ ಲವ್ ಹರ್. ಹಾಗೆ ಅವಳಿಗಲ್ಲಿ ಬಾಯ್ ಹೇಳಿ ಆ್ಯಂಡ್ ನಾವು ಕೂಡ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈ ಜರ್ನಿಗೆ ಸಾಕ್ಷಿಯಾಗಿರೋ ಈ ಪ್ರಕೃತಿ ತುಂಬಾ ಸುಂದರವಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಟ್ರಾವೆಲ್ ಮಾಡುವಾಗ ಈ ಒಂದು ಮಳೆ, ಗುಡುಗು, ಆ ಮಿಂಚುಗಳ ಸದ್ದು ಆಗಿರ್ಬೋದು, ಆ ಗುಡುಗಳ ಸದ್ದಾಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ ನನಗೆ. ವೆನ್ ವಿ ವೇರ್ ಟ್ರಾವೆಲಿಂಗ್ ದ ವೆದರ್ ಶುಡ್ ಬಿ ಲೈಕ್ ದಿಸ್ ಅಂತ ಇಷ್ಟಪಡ್ತೀನಿ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ಇದು ಮರೆಯದ ಹಾಡು. ಆ್ಯಂಡ್ ನಾವು ಕೂಡ ತುಂಬಾ ಸೇಫಾಗಿ ಬಾದಾಮಿನ ರೀಚ್ ಆಗಿ ಆ್ಯಂಡ್ ವಿ ಸ್ಟೆಪ್ ಡೌನ್. ಆ್ಯಂಡ್ ಅಲ್ಲಿಂದ ನನ್ನ ತನ್ವಿಗೂ ಕೂಡ ಬಾಯ್ ಹೇಳಿ ನಮ್ಮ ಮನೆಗೆ ಹೊರಟೆ. ಆ್ಯಂಡ್ ಒಂದಿಷ್ಟು ಫೋಟೋಸ್ನ ಆ್ಯಡ್ ಮಾಡ್ತೀನಿ, ಜಸ್ಟ್ ವಾಚ್ ದೋಸ್ ಫೋಟೋಸ್, ಯಾವ ರೀತಿಯಾಗಿ ನಾವು ಮೆಮೊರೀಸ್ನ ಕಲೆಕ್ಟ್ ಮಾಡಿದ್ದೀವಿ ಅಂಥೇಳಿ.